ನಮಸ್ಕಾರ ವೀಕ್ಷಕರೇ, RJ32 ನ್ಯೂಸ್ನ ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ನಾನು ನಿಮ್ಮ ರಾಘವೇಂದ್ರ. ಇವತ್ತಿನ ಈ ಸ್ಪೆಷಲ್ ಸ್ಟೋರಿ ಏನು ಅಂತ ನೀವು ಕೂಡ ಯೋಚನೆ ಮಾಡ್ತಿರ್ಬೋದು. ಈ ಸ್ಪೆಷಲ್ ಸ್ಟೋರಿ ಇರೋದು ತೆರಿಗೆ ವಂಚನೆ ಮಾಡೋರ ಬಗ್ಗೆ. ಹೌದು, ಕಲಬುರಗಿಯಲ್ಲಿಯೂ ಕೂಡ ತೆರಿಗೆ ವಂಚನೆ ಮಾಡೋರಿದ್ದಾರೆ ಅಂದರೆ ನೀವು ನಂಬಲೇಬೇಕು. ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ತಾರೆ, ಶಾಲೆಗಳನ್ನು ಕಟ್ತಾರೆ, ಆದರೆ ತೆರಿಗೆ ಕಟ್ಟಿ ಅಂತ ಅಂದ್ರೆ ತೆರಿಗೆ ಕಟ್ಟಲ್ಲ ಅಂತ ಹೈಕೋರ್ಟ್ನ ಮೊರೆ ಹೋಗ್ತಾರೆ. ಹೌದು, ಏನಿದು ಸ್ಟೋರಿ ಅಂತ ನೀವು ಕೂಡ ಯೋಚನೆ ಮಾಡ್ತಿದ್ದೀರಲ್ವಾ? ಹೌದು, ಇದು ಕಲಬುರಗಿ ನಗರದಲ್ಲಿರುವಂತಹ ಪ್ರತಿಷ್ಠಿತ ಶಾಲೆಯ ಸಮಸ್ಯೆ. ಈ ಶಾಲೆ ಸಮಸ್ಯೆ ಕೇವಲ ಒಂದೆರಡಲ್ಲ, ಅನೇಕ ಸಮಸ್ಯೆಗಳನ್ನ ಹೊತ್ಕೊಂಡೇ ಈ ಶಾಲೆ ಮುಂದುವರಿತಾ ಇದೆ. ಹೌದು, ಈ ಶಾಲೆಯ ಸಮಸ್ಯೆ ಬಗ್ಗೆ ಸವಿಸ್ತಾರವಾಗಿ ತೆರಿಗೆ ವಂಚನೆ ಆಗಿರಬಹುದು ಮತ್ತು ಇನ್ನಿತರ ಸಮಸ್ಯೆಗಳಾಗಿರಬಹುದು, ಅವೆಲ್ಲ ಸಮಸ್ಯೆಗಳನ್ನ ಸವಿಸ್ತಾರವಾಗಿ ಇವತ್ತು ನಮ್ಮ RJ32 ಕನ್ನಡ ನ್ಯೂಸ್ಗೆ ಕಲಬುರಗಿಯ ಮುಖಂಡರಾದ MS ಪಾಟೀಲ್ ನರಿಬೋಳ್ ಅವರು ಸವಿಸ್ತಾರವಾಗಿ ಹೇಳಿದ್ದಾರೆ. ಅವರು ಆ ತೆರಿಗೆ ವಂಚನೆ ಬಗ್ಗೆ ಏನ್ ಹೇಳಿದ್ದಾರೆ, ಆ ಶಾಲೆಯಲ್ಲಿ ಆಗ್ತಾ ಇರೋ ಸಮಸ್ಯೆಗಳೇನು, ಮುಂದೆ ಕಾನೂನು ಹೋರಾಟ ಯಾವ ರೀತಿಯಾಗಿ ಮಾಡ್ತೇವೆ ಅನ್ನೋದನ್ನ ಸಂಪೂರ್ಣವಾಗಿ ವಿವರ ಹೇಳಿದ್ದಾರೆ. ನೀವೇ ನೋಡ್ಕೊಂಡ್ ಬನ್ನಿ. ಏನು ಇವತ್ತಿನ ದಿವಸ ಕಲಬುರಗಿ ಮಹಾನಗರದಲ್ಲಿ ವಿವೇಕಾನಂದ ವಿದ್ಯಾನಿಕೇತನ ಶಾಲೆ ಕುರಿತು ಏನು ಒಂದು ನಡೆದಿದೆ, ಅದು ಪ್ರಚಾರ ಯಾವ ರೀತಿ ನಡೆದಿದೆ ಅಂತಂದರೆ, ಮತ್ತು ಅಲ್ಲಿ ಪ್ರಚಾರ ಒಂದೊಂದು ಸ್ಕೂಲಿಂದು ಒಳ್ಳೆಯ ರೀತಿಯಿಂದ ಪ್ರಚಾರ ಆಗ್ತವೆ. ಆದರೆ ಈ ಸ್ಕೂಲಿಂದು ಎಲ್ಲನೂ ಹಗರಣಗಳಿಂದ ಪ್ರಚಾರ ಪ್ರಾರಂಭವಾಗಿದೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದ್ರೆ ಇವತ್ತಿನ ದಿವಸ ಕಲಬುರಗಿ ಮಹಾನಗರದಲ್ಲಿ ಏನು ಕನ್ನಡ ಮಾಧ್ಯಮ ಶಾಲೆ ಪ್ರಾರಂಭ ಮಾಡ್ತೀವಿ ಅಂತೇಳಿ CS ಸೈಟ್ ಅಂದ್ರೆ ಅದು ಅದಕ್ಕೆ ಆದಂಥ ಒಂದು ಅಮೌಂಟನ್ನು ಕಡಿಮೆ ಅಮೌಂಟ್ನಲ್ಲಿ ಸರ್ಕಾರಿ GDAದವ್ರು ಕೊಡ್ತಾರೆ. ಆ ಸೈಟನ್ನು ತೊಗೊಂಡು GDAದವ್ರಿಗೆ ಮೋಸ ಮಾಡಿ ಇವತ್ತು ದಿವಸ ಆಂಗ್ಲ ಮಾಧ್ಯಮ ಶಾಲೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇದು ಕಾನೂನು ವಿರೋಧಿ ಕೆಲಸ ಮತ್ತು ಸಮಾಜಘಾತು ಕೆಲಸ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತಿನ ದಿವಸ ಅಂಥ ಶಾಲೆ ಪ್ರಾರಂಭ ಮಾಡಿದ್ದಾರೆ. ಅದ್ರ ಬಗ್ಗೆ ಮಾತಾಡಿದರೆ ಅದು ನಾವು ಹಂಗೆ ಮಾಡೀವಿ ಹಿಂಗೆ ಮಾಡೀವಿ ಅಂತ ಹೇಳ್ತಾರೆ. ಅದು ಅವ್ರು ಏನೇ ಹೇಳಿ, ಆದರೂ ನಾವು ಆಲ್ರೆಡಿ ಇವತ್ತು ಸುಮಾರು 20 ಪತ್ರಿಕೆ ಮುಖಾಂತರ ನಾವು ಹೇಳಿಕೆಯನ್ನು ಕೊಟ್ಟಿದ್ದೀವಿ. ಜಿಲ್ಲಾಧಿಕಾರಿಗಳಿಗೂ ಮತ್ತು ಎಲ್ಲರಿಗೂ ಮಾಹಿತಿಯನ್ನು ಕೊಟ್ಟಿದ್ದೀವಿ, ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಏನಂತ CS ಸೈಟ್ ಏನು ತೊಗೊಂಡು ಕೇಸಿಂದ ಕನ್ನಡ ಶಾಲೆ ಪ್ರಾರಂಭ ಮಾಡ್ತೀವಿ ಅಂತೇಳಿ ಇಂಗ್ಲೀಷ್ ಮಾಧ್ಯಮವನ್ನು ಪ್ರಾರಂಭ ಮಾಡಿದರೆ ಅದನ್ನು ಕೂಡಲೇ 2 ದಿವಸದೊಳಗೆ ಬಂದ್ ಮಾಡಬೇಕು. ಇಲ್ಲದಿದ್ದರೆ ನಾವು ನಿಮ್ಮ ಕಚೇರಿ ಆದ್ರೆ ಹೋರಾಟ ಮಾಡ್ತೀವಿ ಅಂತ ಹೇಳ್ತೀವಿ. ಅವರು ನಾಳೆ ಟೈಮ್ ಕೊಡ್ರಿ, 2 ದಿವಸ ಟೈಮ್ ಕೊಡ್ರಿ, ನಾವು ನೋಟಿಸ್ ಕೊಟ್ಟಿದ್ದೀವಿ ಅಂತ ಕಥೆನೇ ಹೇಳ್ತಾ ಇದ್ರು. ಇನ್ನೂ ತನಕ ಯಾವುದೇ ಕ್ರಮ ಕೈಗೊಂಡಿಲ್ಲ. ನಾವು ಇನ್ನೂ ಒಂದು 2-3 ದಿವಸ ನೋಡ್ತೀವಿ, ಆಮೇಲೆ ಅದಕ್ಕೆ ಕ್ರಮ ಕೈಗೊಳ್ಳದೇ ಇದ್ದರೆ GDA ಚೇರ್ಮನ್ ಅವರು, ಕಾರ್ಪೊರೇಷನ್ದವರು, DDP ಭೇಟಿ ಕೊಟ್ಟಿದ್ದಾರೆ, ಕಾರ್ಪೊರೇಷನ್ದವ್ರು ಭೇಟಿ ಕೊಟ್ಟಿದ್ದಾರೆ, ಸ್ವತಃ GDA ಕಮಿಷನರ್ ಅವರು 3 ಬಾರಿ ವಿಸಿಟ್ ಕೊಟ್ಟರು ಕೂಡ ನೋಟಿಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಕ್ರಮ ಕೈಗೊಳ್ಳೋದೇ ಇರಲಿಲ್ಲ. ಬಹುಶಃ ಇದರಲ್ಲಿ ಅನುಮಾನ ಬರ್ತಾ ಇದೆ, ಅಧಿಕಾರಿಗಳು ಯಾಕೆ ಹಿಂದೇಟ್ ಆಗ್ತಾ ಇದ್ದಾರೆ ಅಂತೇಳಿ. ಅದನ್ನು ಕೂಡ ನಾವು 2-3 ದಿವಸ ಟೈಮ್ ಕೊಡ್ತೀವಿ. ಅಲ್ಲಿ ಆಗಲೇ ಇಲ್ಲಂದ್ರೆ GDA ಕಮಿಷನರ್ ಕಚೇರಿ ಮುತ್ತಿಗೆ ಹಾಕ್ತೀವಿ, DDP ಕಚೇರಿ ಮುತ್ತಿಗೆ ಹಾಕ್ತೀವಿ, ಕಾರ್ಪೊರೇಷನ್ ಕಚೇರಿ ಮುತ್ತಿಗೆ ಹಾಕ್ತೀವಿ. ಲಾಸ್ಟಿಗೆ ನಮ್ಮ ಉಸ್ತುವಾರಿ ಸಚಿವರ ಕಚೇರಿ ಆದ್ರೆ ನಾವು ನಿರಂತರ ಧರಣಿನೂ ಕೂಡ ಈ ಒಂದು ಶಾಲೆಯ ವಿರುದ್ಧ ಮತ್ತು ಶಾಲೆಯ ಆಡಳಿತ ಮಂಡಳಿ ವಿರುದ್ಧ ಮಾಡಬೇಕಂತ ನಿರ್ಧಾರ ಮಾಡಿದ್ದೀವಿ. ಅದರ ಜೊತೆಗೆ ಅವರಿಗೆ ನಾಚಿಕೆ ಆಗಬೇಕು. ಸರ್ಕಾರಿ ಏನು ಪಬ್ಲಿಕ್ ಒಂದು ಏನು ಗಾರ್ಡನ್ ಇದೆ, ಪಬ್ಲಿಕ್ ಗಾರ್ಡನ್ನು, ಅದನ್ನು ಕೂಡ ತಮ್ಮ ಒಂದು ಸ್ವಂತಕ್ಕೆ ಉಪಯೋಗಿಸ್ಕೊಂಡು ಅಲ್ಲಿ ಗಾರ್ಡನ್ ಹಾಕಿ ಅದ್ರ ಸಾರ್ವಜನಿಕರು ಅವಕಾಶ ಮಾಡಿಕೊಡಲ್ಲ ಬರ್ಲಿಕ್ಕಂತವ್ರು. ಇದು ದೊಡ್ಡವ್ರು ಮಾಡೋಂಥ ಕೆಲಸ ಅಲ್ಲ. ಇದನ್ನು ಕೂಡ ಉಗ್ರ ಖಂಡನೆ ಮಾಡ್ತಾಯಿದ್ವಿ. ಆ ಏರಿಯಾದ ಹೆಣ್ಮಕ್ಳು ಫೋನ್ ಮಾಡಿ ಹೇಳ್ತಾ ಇದ್ದಾರೆ ನಮ್ಮದು ಪತ್ರಿಕೆಯಲ್ಲಿ ಬಂದಮೇಲೆ ನಮಗಲ್ಲಿ ಸಾರ್ವಜನಿಕರಿಗಲ್ಲಿ ಅವಕಾಶನ ಕೊಡ್ತಿರಲಿಲ್ಲ, ಇದು ತಾವು ಹೇಳಿಕೆ ಕೊಟ್ಟದ್ದು ನಮಗೆ ಭಾಳ ಖುಷಿಯಾಗಿದೆ ಅಂತೇಳಿ ಒಂದು ಖುಷಿ ವ್ಯಕ್ತಪಡಿಸ್ತಾರೆ. ಇದು ನಮಗೂ ಕೂಡ ಸಂತೋಷ ಆಗ್ತಾಯಿದೆ. ಯಾಕಂದ್ರೆ ನಮ್ಮ ಪತ್ರಿಕೆ ಅಷ್ಟು ಜನರು ಗಮನಿಸಿದ್ದಾರೆ ಅಂತ ಹೇಳಿಕೆಸಿಂದ ಅದಕ್ಕೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೂಡಲೇ ಅದೇನು ಪಬ್ಲಿಕ್ ಗಾರ್ಡನ್ನ ಪಬ್ಲಿಕ್ಕಿಗೆ ಒಪ್ಪಿಸ್ಬೇಕು, ಸಾರ್ವಜನಿಕರಿಗೆ ಓಡಾಡಕ್ಕೆ ಅನುಕೂಲ ಮಾಡಿಕೊಡಬೇಕು. ಮತ್ತು ಆ ಸ್ಕೂಲಲ್ಲಿ ಒಂದೇ ಥರದಿಲ್ಲ ಡೊನೇಷನ್ ಅವಳಿ ವಿಪರೀತವಾಗಿದೆ ಅಂತೇಳಿ ಹಲವಾರು ಜನರು ಹೇಳ್ತಾ ಇದ್ದಾರೆ. ಅದರ ಜೊತೆ ಪಾರ್ಕಿಂಗ್ ಇಲ್ಲ, ಯಾವುದೇ ಕಾನೂನು ಕಟ್ಟಳೆಗಳನ್ನು ಮೀರಿ ಕಾನೂನು ಕಟ್ಟಳೆ ಒಂದು ಪಾಲಿಸಿ ಆ ಶಾಲೆ ಪ್ರಾರಂಭ ನಡೆಸ್ತಾ ಇದ್ದಾರೆ. ಅದರ ವಿರುದ್ಧ ಸೂಕ್ತ ಕ್ರಮ ಜಿಲ್ಲಾಡಳಿತ ಕೈಗೊಳ್ಳಲೇಬೇಕು. ಇಲ್ಲದಿದ್ದರೆ ಉಸ್ತುವಾರಿ ಮಂತ್ರಿ ಕಚೇರಿ ಆದ್ರೆ ನಾವು ನಿರಂತರ ಧರಣಿ ಮಾಡ್ಲಿಕ್ಕೆ ನಾವು ರೆಡಿ ಆಗ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ತಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯ ಮುಖ್ಯಸ್ಥರಿಗೆ ಸರ್ಕಾರದಿಂದ ಬರಲಕ್ಕಂಥ ಎಲ್ಲ ಸೌಲಭ್ಯಗಳು ಬೇಕು.
ಆದರೆ ತಾವು ಸರ್ಕಾರಕ್ಕೆ ಮತ್ತು ಕಾರ್ಪೊರೇಷನ್ಗೆ ಏನು ತೆರಿಗೆ ಕಟ್ಟಬೇಕು ಅದನ್ನು ಕಟ್ಟಬೇಕಾದ್ರೆ ಅವ್ರಿಗೆ ಭಾಳ ತ್ರಾಸಾಗ್ತದೆ. ಇವತ್ತು ದಿವಸಲೇ ಎಷ್ಟೋ ಲಕ್ಷಾಂತರ ದುಡ್ಡನ್ನು ತೆರಿಗೆ ಬಾಕಿ ಉಳಿಸ್ಕೊಂಡಿದ್ರು. ಅದನ್ನು ಕಟ್ಟಬೇಕು ಅಂತೇಳಿ ಕಾರ್ಪೊರೇಷನ್ ನೋಟಿಸ್ ಕೊಟ್ಟರೆ ಒಬ್ಬ ಶಿಕ್ಷಣ ಸಂಸ್ಥೆ ನಡೆಸೋಂಥವ್ರು ಆ ತೆರಿಗೆನ, ಯಾಕಂದ್ರೆ ಭಾರತ ದೇಶ ಸದೃಢ ಆಗಬೇಕು, ದೇಶ ನಡಿಬೇಕು ಅಂದರೆ ಈ ತೆರಿಗೆನಿಂದಲೇ ಆ ತೆರಿಗೆಯನ್ನು ಅವರು ಖುಷಿನಿಂದ ಕಟ್ಟಬೇಕು. ಯಾಕಂದ್ರೆ ಆ ದೊಡ್ಡ ಶಿಕ್ಷಣ ಸಂಸ್ಥೆ ಇದೆ, ಅವರಿಗೆ ಗಳಿಕೆ ಎಷ್ಟು ಹೆಚ್ಚಾದಾಗಲೇ ತೆರಿಗೆ ತುಂಬೋದು ಬರ್ತದೆ ಅಂತ ಕೋಟ್ಯಾಂತರ ರೂಪಾಯಿ ಶಾಲೆ ಕಟ್ಟಿಸ್ತಾರೆ. ಆದರೆ ತೆರಿಗೆ ತುಂಬಲಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂದ್ರೆ ಇದು ನಾಚಿಕೆಗೇಡಿನ ವಿಷಯ. ಇವತ್ತು ದಿವಸ ತೆರಿಗೆ ಕಟ್ಟು ಅಂತ ಹೇಳಿದರೆ ಅದ್ರ ವಿರುದ್ಧನೇ ಇವರು ಕೋರ್ಟಿಗೆ ಹೋಗ್ತಾರೆ. ಅಂದ್ರೆ ತೆರಿಗೆ ತೆರಿಗೆ ಹಳ್ಳಿಗೆ ಏನಂತಾರೆ ರೊಕ್ಕ ಮುನುಷ್ಯನ ಒಂದು ವಿಷಯದಲ್ಲಿ ಇವ್ರು ತೆರಿಗೆನೇ ಮುಣಿಸ್ಬೇಕು ಅಂತಕ್ಕಂಥ ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕು, ಇವ್ರು ತೆರಿಗೆನೇ ಮುಣಿಸ್ಬೇಕಂತಾರೆ. ಇಂಥವ್ರು ಶಿಕ್ಷಣ ಸಂಸ್ಥೆ ನಡೆಸ್ಲಿಕ್ಕೆ ಅರ್ಹರಲ್ಲ ಅಂತಕ್ಕಂಥ ಭಾವನೆ ವ್ಯಕ್ತಪಡಿಸ್ತೀನಿ. ಏನು ಇವರು ತೆರಿಗೆ ತುಂಬ ನೋಟಿಸಿಗೆ ಕೋರ್ಟಿಗೆ ಹೋಗಿದ್ದಾರೆ ಅಂದ್ರೆ ಕೋರ್ಟ್ನು ಕೂಡ ಇವ್ರಿಗೆ ಡಬಲ್ ತೆರಿಗೆ ವಸೂಲಿ ಮಾಡ್ಲಿಕ್ಕೆ ಒಂದು ನ್ಯಾಯಾಲಯ ಆರ್ಡರ್ ಮಾಡಬೇಕು. ಇಂಥವ್ರಿಗೆ ತೆರಿಗೆ ಕಳ್ಳರಿಗೆ ಏನದಲ್ಲ ಡಬಲ್ ತೆರಿಗೆ ವಸೂಲಿ ಮಾಡ್ಲಿಕ್ಕೆ ಉನ್ನತ ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕು. ಇವರು ಬಳಿ ತೆರಿಗೆ ವಸೂಲಿ ಮಾಡೇ ಮಾಡ್ಬೇಕು. ಯಾಕಂತಂದ್ರೆ ಇಂಥವರಿಂದ ಮತ್ತೊಬ್ಬರು ಇದೇ ಚಾಲ ಕಲಿತಾರೆ. ಹಾಗಾಗಿ ಈ ತೆರಿಗೆನೂ ವಸೂಲಿ ಮಾಡಬೇಕು ಮತ್ತು ಆ ಸ್ಕೂಲಿನಲ್ಲಿ ಏನೇನು ಹಗರಣಗಳಾಗ್ಯಾವ, ಇದು ಪಾರ್ಕಿಂಗ್ ಆಗಿರ್ಬೋದು, ಈ ಗಾರ್ಡನ್ ಅಕ್ಯುಪರ್ ಮಾಡಿದ್ದಾಗಿರ್ಬೋದು, ಡೊನೇಷನ್ ಅವಳಿ ಇರ್ಬೋದು, ಎಲ್ಲನ ಜಿಲ್ಲಾಡಳಿತ ಎಲ್ಲವನ್ನು ಗಮನಿಸಿ ಎಲ್ಲವನ್ನು ತಡೆಗಟ್ಟಿ ಅಲ್ಲಿನ ಪೋಷಕರಿಗೆ ಏನು ಡೊನೇಷನ್ ಅವಳಿ ಕಂಡು ಎದುರ್ಲಕತ್ತಾರೆ ಅವರಿಗೂ ಕೂಡ ಒಂದು ಒಳ್ಳೆಯ ಈ ಸ್ಕೂಲ್ನಲ್ಲಿ ಮಕ್ಕಳಿಗೆ ಓದಿಸ್ಲಿಕ್ಕೆ ಒಂದು ಆಶಾಭಾವನೆ ಹುಟ್ಟಿಸೋಂಥ ಕೆಲಸ ಮಾಡಬೇಕು. ಒಟ್ಟು ತೆರಿಗೆ ಮಾತ್ರ ಕೂಡಲೇ ವಸೂಲಿ ಮಾಡುವಂಥ ಕೆಲಸ ಕಾರ್ಪೊರೇಷನ್ ಮಾಡಬೇಕು, ಹೈಕೋರ್ಟು ಒಂದು ಆ ಮುಖಾಂತರ ನಿರ್ದೇಶನ ನೀಡಬೇಕಂತೇಳಿ ನ್ಯಾಯಾಲಯದಲ್ಲೂ ಕೂಡ ನಾನು ಮನವಿ ಮಾಡ್ಕೋತೀನಿ. ಇದ್ರಲ್ಲ ಎಸ್ ಸೈಟ್ ಆಗಿರ್ಬೋದು, ತೆರಿಗೆ ಕಟ್ಟಿ ಅಂತ ನೋಟಿಸ್ ನೀಡಿದ್ರೆ ಅದೇ ನೋಟಿಸ್ ತಗೊಂಡು ಹೈಕೋರ್ಟ್ಗೆ ಹೋಗ್ತಾರೆ. ಏನಿದು? ಮಕ್ಕಳಿಗೆ ಉನ್ನತವಾದ ಶಿಕ್ಷಣ ನೀಡುವಂತಹ ಸಂಸ್ಥೆಗೆ ಈ ರೀತಿಯಾಗಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅಲ್ಲಿನ ವಿದ್ಯಾರ್ಥಿಗಳು ಪಾಠ ಕಲಿಯೋದಾದ್ರೂ ಏನು? ಪ್ರತಿನಿತ್ಯವೂ ಕೂಡ ಸಮಸ್ಯೆಗಳಲ್ಲಿ ಸಿಕ್ಕಾಕಿಕೊಳ್ಳುವಂತಹ ಶಾಲೆ ಇದಾಗಿ ಹೋದ್ರೆ ಮುಂದಿನ ಮಕ್ಕಳ ಭವಿಷ್ಯವೇನು ಅನ್ನೋದು ಪಾಲಕರ ಮನದಲ್ಲಿಯೂ ಕೂಡ ಪ್ರಶ್ನೆ ಕಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಕಾನೂನು ಹೋರಾಟ ಮಾಡ್ತೇವೆ ಅನ್ನೋದನ್ನ MS ಪಾಟೀಲ್ ನರಿಬೋಳ್ ಅವರು ಹೇಳಿದ್ರು. ಒಂದು ವೇಳೆ ಇವರ ಮೇಲೆ ಸೂಕ್ತವಾದ ಕ್ರಮವನ್ನ ತೆಗೆದುಕೊಳ್ಳದೆ ಹೋದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, DDP ಆಗಿರ್ಬೋದು, ಅಥವಾ GDA ಕಮಿಷನರ್ ಆಗಿರ್ಬೋದು, ಇವರೆಲ್ಲರ ಕಚೇರಿಯ ಎದುರುಗಡೆ ಬೃಹತ್ ಪ್ರತಿಭಟನೆಯನ್ನ ಮಾಡೋದಾಗಿ ಹೇಳಿದ್ದಾರೆ. ಕೇವಲ 2 ದಿನಗಳ ಗಡುವನ್ನ ಅವರು ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಏನು ಕ್ರಮ ತೆಗೆದುಕೊಳ್ತಾರೆ ಅನ್ನೋದೇ ಕಾದ್ ನೋಡ್ಬೇಕಾಗಿದೆ. ನೈಜ ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ RJ 32 ನ್ಯೂಸ್ ಕನ್ನಡ. ನಮಸ್ಕಾರ.